ಗೀತಾ ತನ್ನ ಮಗನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಂತಿಸುತ್ತಿರುತ್ತಾಳೆ. ಆಗ ಗುಂಡ ಶಾಲೆಯಿಂದ ಮನೆಗೆ ಬರುತ್ತಿರುತ್ತಾನೆ. ಅಮ್ಮನನ್ನು ನೋಡಿ ಅಮ್ಮ ಏಕೆ ಚಿಂತಿಸುತ್ತೀಯಾ ಎಂದು ಕೇಳುತ್ತಾನೆ. ಆಗ ಮಗು ನಿನ್ನ ಮುಂದಿನ ಅಭ್ಯಾಸಕ್ಕಾಗಿ ಏನು ಮಾಡೋದು ಎಂದು ಹೇಳುತ್ತಾಳೆ. ಆಗ ಗುಂಡ ತಡ ಮಾಡದೆ ಶಾಲೆಯಲ್ಲಿ ತನ್ನ ಗುರುಗಳು ಹೇಳಿದ ಮಾತುಗಳನ್ನು ಅಮ್ಮನಿಗೆ ಹೇಳಿದ. ಅಮ್ಮ ಪಕ್ಕದ ಊರಿನಲ್ಲಿ ವಿದ್ಯಾರ್ಥಿ ನಿಲಯವಿದೆಯಂತೆ, ಅಲ್ಲಿ ಎಲ್ಲವೂ ಸರ್ಕಾರದ ಉಚಿತ ಸೌಲಭ್ಯವಿದೆಯಂತೆ, ನಾವು ಅಲ್ಲಿಗೆ ಭೇಟಿ ನೀಡಿ ವಿಚಾರಿಸಿಕೊಂಡು ಬರೋಣ ಎಂದ. ಹಾಗೆಯೇ ಮರುದಿನ ಅವರು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ವಾರ್ಡನ್ ಮಾಹಿತಿಯನ್ನು ನೀಡುತ್ತಾರೆ. ಅಮ್ಮ, ಇಲ್ಲಿ ಪ್ರವೇಶವು ಸಂಪೂರ್ಣ ಉಚಿತವಾಗಿದ್ದು ಹಿಂದುಳಿದ ವರ್ಗದ ಮತ್ತು SC ST ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಟೀ, ಕಾಫಿ ಜೊತೆಗೆ 3 ಹೊತ್ತು ಶುಚಿ ಮತ್ತು ರುಚಿಕರವಾದ ಊಟವನ್ನು ಕೊಡಲಾಗುತ್ತದೆ. ಚಿಕನ್, ಮೊಟ್ಟೆ, ಬಾಳೆಹಣ್ಣನ್ನು ಕೊಡುತ್ತೇವೆ. ಕುಡಿಯಲು ಫಿಲ್ಟರ್ ನೀರು ಕೊಡುತ್ತೇವೆ. ಸ್ನಾನಕ್ಕೆ ಬಿಸಿ ನೀರಿನ ಸೌಲಭ್ಯವಿದೆ. ತಿಂಗಳಿಗೊಮ್ಮೆ ಪೇಸ್ಟ್, ಬ್ರಷ್, ಬಟ್ಟೆ, ಸೋಪು, ಕೊಬ್ಬರಿ ಎಣ್ಣೆ ಕೊಡುತ್ತೇವೆ. ನೋಟ್ ಬುಕ್, ಪೆನ್ನು, ಇತರ ಸಾಮಗ್ರಿಗಳನ್ನು ಕೊಡುತ್ತೇವೆ. ಸಮವಸ್ತ್ರಗಳನ್ನು ನೀಡುತ್ತೇವೆ. ಗಂಡು ಮಕ್ಕಳಿಗೆ ಕಟಿಂಗ್ ಮಾಡಿಸಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ನ್ಯಾಪ್ಕಿನನ್ನು ವಿತರಿಸಲಾಗುತ್ತದೆ. ವೈದ್ಯಕೀಯ ತಪಾಸಣೆ ಮಾಡಿಸಲಾಗುತ್ತದೆ. ಸಂಜೆ ವೇಳೆ ಟ್ಯೂಷನ್ ಮಾಡಿಸಲಾಗುತ್ತದೆ. ಉತ್ತಮ ಗ್ರಂಥಾಲಯದ ವ್ಯವಸ್ಥೆ ಇರುತ್ತದೆ. ಕಂಪ್ಯೂಟರ್ ಕಲಿಕೆಯೂ ಮಾಡಬಹುದಾಗಿದೆ. ಸುಸಜ್ಜಿತವಾದ ಕಟ್ಟಡ ಮತ್ತು ರೂಂಗಳು ಇರುತ್ತವೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕೆಂದು ಹೇಳುತ್ತಾರೆ. ಗೀತಾ ಮಾಹಿತಿ ಪಡೆದು ಆನ್ಲೈನ್ ಮುಖಾಂತರ ಗುಂಡನ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸುತ್ತಾಳೆ. ಗುಂಡ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿ ನಿಲಯದಲ್ಲಿ ಮುಂದುವರಿಸುತ್ತಾನೆ. ಹೀಗೆ ಗೀತಾಳ ಚಿಂತೆಯೂ ದೂರವಾಯಿತು.